ಹೊಸ ವರ್ಷವನ್ನ ಸ್ವಾಗತ ಮಾಡೋದಕ್ಕೆ ಅಂತ ಹೇಳಿ ಪ್ರವಾಸಿಗರ ದಂಡು ಈ ವಿವಿಧ ಪ್ರವಾಸಿ ತಾಣಗಳತ್ತ ಈಗಾಗಲೇ ಮುಖ ಮಾಡಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳು ಕಂಪ್ಲೀಟ್ ಆಗಿ ಬುಕ್ ಆಗಿದೆ. ಬಟ್ ಇಲ್ಲೆಲ್ಲೂ ಕೂಡ ಅವಘಡಗಳು ಆಗದಂತೆ ಜಿಲ್ಲಾಡಳಿತ ಟಫ್ ರೂಲ್ಸ್ ಅನ್ನು ಜಾರಿಗೆ ತಂದಿದೆ. ಗೈಡ್ಲೈನ್ಸ್ ಯಾವ ರೀತಿ ಇದೆ, ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಏನು ಚೇಂಜಸ್ ಇದೆ, ಡೀಟೇಲ್ಸ್ ಇದೆ ನೋಡೋಣ. ರಾಜ್ಯಾದ್ಯಂತ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಟಫ್ ರೂಲ್ಸ್. ನಂದಿ ಬೆಟ್ಟಕ್ಕೆ ನಾಳೆ ಮಧ್ಯಾಹ್ನದಿಂದಲೇ ಪ್ರವಾಸಿಗರ ನಿರ್ಬಂಧ. ಹೌದು, ವಿಶ್ವದಾದ್ಯಂತ ನಂದಿ ಗಿರಿಧಾಮದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಯ ಮೋಜು ಮಸ್ತಿಗೆ ಚಿಕ್ಕಬಳ್ಳಾಪುರ ಡಿಸಿ ಪಿಎನ್ ರವೀಂದ್ರ ಬ್ರೇಕ್ ಹಾಕಿದ್ದಾರೆ. ಸಂಭ್ರಮಾಚರಣೆ ನೆಪದಲ್ಲಿ ನಡೆಯೋ ಅಹಿತಕರ ಘಟನೆ ತಡೆಯೋಕೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಹೊಸ ವರ್ಷದ ದಿನದಂದು ಬೆಳಗ್ಗೆ 10 ಗಂಟೆಯವರೆಗೂ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶ ನಿರ್ಬಂಧಿಸಲಾಗಿದೆ. ಹೊಸ ವರ್ಷ ಆಚರಣೆ ಪ್ರಯುಕ್ತ ನಂದಿ ಬೆಟ್ಟಕ್ಕೆ ಪ್ರತಿ ವರ್ಷದಂತೆ ಹೊರ ರಾಜ್ಯ ಹಾಗೂ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುವ ಸಾಧ್ಯತೆಗಳಿರುತ್ತವೆ. ಪಾರ್ಕಿಂಗ್ ಸಮಸ್ಯೆ, ವಾಹನ ದಟ್ಟಣೆ ಹೆಚ್ಚಾಗಲಿದೆ. ಮದ್ಯ ಸೇವಿಸಿ ಅಹಿತಕರ ಘಟನೆ ನಡೆಯೋ ಚಾನ್ಸಸ್ ಕೂಡ ಇರೋದ್ರಿಂದ ನಿರ್ಬಂಧ ವಿಧಿಸಿ ಆದೇಶ ಹೊರಡಿಸಲಾಗಿದೆ. ಆದರೆ ಮುಂಗಡವಾಗಿ ಹೋಟೆಲ್ ಕೊಠಡಿ ಕಾಯ್ದಿರಿಸಿರುವ ಪ್ರವಾಸಿಗರಿಗೆ ವಿನಾಯಿತಿ ನೀಡಲಾಗಿದೆ. ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಡಿಸೆಂಬರ್ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಎಲ್ಲ ಪ್ರವಾಸಿಗರಿಗೂ ಕೂಡ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಕಾರಣ ಇಷ್ಟೇ, ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟಕ್ಕೆ ಸಾವಿರಾರು ಜನ ಆಗಮಿಸ್ತಾರೆ. ಸೊ ಹಾಗಾಗಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಒಳಗಡೆ ಯುವಕರಿರ್ತಾರೆ, ಯುವತಿಯರಿರ್ತಾರೆ, ಸಾರ್ವಜನಿಕರು ಬರ್ತಾರೆ, ಮಕ್ಕಳು ಬರ್ತಾರೆ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮಾನ್ಯ DC ಚಿಕ್ಕಬಳ್ಳಾಪುರ ಆದೇಶ ಆದಮೇಲೆ ನಂದಿ ಬೆಟ್ಟ ಅಲ್ಲಿ ಎಂಟ್ರಿ 31 ಡಿಸೆಂಬರ್ 2 ಗಂಟೆ ಮಧ್ಯಾಹ್ನದಿಂದ 10 ಗಂಟೆ ಬೆಳಿಗ್ಗೆ 1 ಜನವರಿ ತನಕ ಬ್ಯಾನ್ ಆಗಿದೆ. ಓನ್ಲಿ KSTDC ಹೋಟೆಲಲ್ಲಿ ಯಾರು ರೂಮ್ ಬುಕ್ ಮಾಡಿದ್ದಾರೆ ಓನ್ಲಿ ಅವರಿಗೆ ಎಂಟ್ರೀಸ್ ಅಲೌಡ್ ಇದೆ. ಬಾಕಿ ನಾರ್ಮಲ್ ಆಗಿ ಕ್ರೌಡ್ ವಗೇರ ಯಾರು ಬರ್ತಾ ಇದೆ ಅವರಿಗೆ ಯಾವುದೂ ಥರದ್ದು ಎಂಟ್ರಿ ಅಲೌಡ್ ಇಲ್ಲ. ಅದನ್ನ ಕಾಫಿ ನಾಡಲ್ಲೂ ಹೊಸ ವರ್ಷಾಚರಣೆಗೆ ಹೈ ಅಲರ್ಟ್. ಪ್ರವಾಸಿ ತಾಣಗಳು, ಫಾಲ್ಸ್ಗಳು ಬಂದ್, ಟೈಟ್ ಸೆಕ್ಯೂರಿಟಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕಾಫಿ ನಾಡಿನ ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳು ನವ ವಧುವಿನಂತೆ ಸಿಂಗಾರಗೊಂಡಿವೆ. ಆದರೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣವಾದ ಮುಳ್ಳಯ್ಯನಗಿರಿ, ಎತ್ತಿನಭುಜ, ದೇವರಮನೆಯ ಗುಡ್ಡ ಹಾಗೂ ಜಲಪಾತಗಳು ಸೇರಿದಂತೆ 22 ಪ್ರವಾಸಿ ತಾಣಗಳಿಗೆ ಪ್ರವಾಸಿಗರಿಗೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಿದೆ. ಇದೇ ಡಿಸೆಂಬರ್ 31 ಸಂಜೆ 6 ಗಂಟೆಯಿಂದ ಜನವರಿ 1 ಬೆಳಗ್ಗೆ 6 ಗಂಟೆಯವರೆಗೆ 22 ಪ್ರವಾಸಿ ತಾಣಗಳಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಮನವಿ ಮೇರೆಗೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ತಾತ್ಕಾಲಿಕವಾಗಿ ನಿರ್ಬಂಧಿಸಿ ಆದೇಶಿಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಹಿನ್ನೆಲೆ ಈ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಆನ್ಲೈನ್ ಮೂಲಕ ಹೋಮ್ ಸ್ಟೇ ಅಥವಾ ರೆಸಾರ್ಟ್ಗಳನ್ನ ಕಾಯ್ದಿರಿಸಿದ ಪ್ರವಾಸಿಗರಿಗೆ ಮಾತ್ರ ಆಯಾ ಸ್ಥಳಗಳಿಗೆ ಹೋಗಲು ಅವಕಾಶವಿರುತ್ತದೆ. ಉಳಿದಂತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಜಾವರೈನ್ ಚೆಕ್ಪೋಸ್ಟ್ನಿಂದ ಗಿರಿಯ ಮೇಲ್ಭಾಗಕ್ಕೆ ಪ್ರವಾಸಿಗರು ತೆರಳುವುದನ್ನು ನಿರ್ಬಂಧಿಸಲಾಗಿದೆ. ಪ್ರವಾಸಿಗರು ಕುಡಿದ ಮತ್ತಿನಲ್ಲಿ ಹೊಸ ವರ್ಷದ ವರ್ಷಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ಸಂಭವಿಸಬಾರದೆಂದು ಜಿಲ್ಲಾಡಳಿತ ಈ ನಿರ್ಧಾರಕ್ಕೆ ಮುಂದಾಗಿದೆ. ಕೋಲಾರ ಜಿಲ್ಲೆಯಲ್ಲೂ ಪೊಲೀಸ್ ಹೈ ಅಲರ್ಟ್. ನಾಳೆ ಮಧ್ಯರಾತ್ರಿ 12:30 ಮಧ್ಯರಾತ್ರಿವರೆಗಷ್ಟೇ ಸಂಭ್ರಮಾಚರಣೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಾದ್ಯಂತ ಜಿಲ್ಲಾ ಪೊಲೀಸ್ನಿಂದ ಹೈ ಅಲರ್ಟ್ ಘೋಷಣೆಯಾಗಿದೆ. ನಾಳೆ ಡಿಸೆಂಬರ್ 31ರಂದು ರಾತ್ರಿ 12:30ರವರೆಗೂ ಮಾತ್ರ ಸೆಲೆಬ್ರೇಷನ್ ಇರುತ್ತೆ. ಹೈವೇಯಲ್ಲಿ ಬ್ಯಾರಿಕೇಡ್ ಹಾಕಿ ವೀಲಿಂಗ್ ಮಾಡುವವರ ಮೇಲೆ ಕ್ರಮ ಕೈಗೊಳ್ಳಲು ಕೋಲಾರ ಪೊಲೀಸ್ ಇಲಾಖೆ ವತಿಯಿಂದ ಸ್ಪೆಷಲ್ ತಂಡ ರಚನೆ ಮಾಡಲಾಗಿದೆ. ನಾಳೆ ಫ್ಲೈಓವರ್ಗಳ ಮೇಲೆ ವಾಹನಗಳ ನಿಷೇಧ ಹೇರಲಾಗಿದೆ. ದಂಡಾಸ್ತ್ರಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಹೊಸ ವರ್ಷಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾವು ಒಂದು ಮಾರ್ಗಸೂಚಿಗಳನ್ನು ಎಲ್ಲರಿಗೂ ನೀಡಿದ್ದೀವಿ. ನಮ್ಮ ಯಾರು ಹೋಟೆಲ್ ಓನರ್ಸ್ ಇದ್ದಾರೆ, ಮತ್ತು ನಮ್ಮ ರೆಸ್ಟೋರೆಂಟ್ಸ್ ಇದ್ದಾರೆ, ನಮ್ಮ ಬಾರ್ ಓನರ್ಸ್ ಇದ್ದಾರೆ, ಅವರೆಲ್ಲರಿಗೂ ನಾವು ಒಂದು ಮಾರ್ಗಸೂಚಿಗಳನ್ನು ಆಲ್ರೆಡಿ ನೀಡಿದ್ದೀವಿ. 12:30 ತನಕ ಅಷ್ಟೇ ಎಲ್ಲ ಸೆಲೆಬ್ರೇಷನ್ಸ್ ಅಲೌ ಇರುತ್ತೆ. 12:30 ಆದಮೇಲೆ ಯಾವೇ ಸೆಲೆಬ್ರೇಷನ್ಸು ಅಲೌ ಇರೋದಿಲ್ಲ. ಆಲ್ರೆಡಿ ಎಲ್ಲ ಹೋಟೆಲ್ ಮಾಲೀಕರಿಗೆ ಈ ಒಂದು ವಿಷಯವನ್ನು ತಿಳಿಸಾಗಿದೆ. ಆಮೇಲೆ ಹೈವೇಯಲ್ಲಿ ನಾವು ವಿಶೇಷವಾಗಿ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಅಲ್ಲಿ ವೀಲಿಂಗನ್ನು ಅವಾಯ್ಡ್ ಮಾಡೋದಕ್ಕೆ
ಒಂದು ಸ್ಪೆಷಲ್ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಯಾವ ಫ್ಲೈಓವರ್ಗಳಿದ್ದಾವೆ ಅಲ್ಲಿ ನಿರ್ಬಂಧಗಳನ್ನು ಹಾಕಿದ್ದೀವಿ. ಒಟ್ಟಾರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಎಣ್ಣೆ ಪಾರ್ಟಿ ಕಿಕ್ಕೇರಿಸಿಕೊಳ್ಳಲು ಪ್ರವಾಸಿ ತಾಣಗಳತ್ತ ಲಗ್ಗೆ ಇಡೊಯ್ಯುವ ಜನರಿಗೆ ಜಿಲ್ಲಾಡಳಿತ ಕಡಿವಾಣ ಹಾಕಿದ್ದು, ರೂಲ್ಸ್ ಮೀರಿದ್ರೆ ದಂಡದ ಬಿಸಿ ಮುಟ್ಟಿಸೋ ಎಚ್ಚರಿಕೆಯನ್ನು ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.